ಇನ್ನು ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ನಿಲ್ಲಬೇಕು. ಚೌತಿಯ ಪೆಂಡಾಲ್ನಲ್ಲಿ ಅಣ್ಣಪ್ಪಗೆ ಹುಂಡಿ ಇಡಿ. ನಿಮ್ಮ ಮನಸ್ಸಲ್ಲಿ ಕೆಟ್ಟ ಚಿಂತನೆ ಬಂದ್ರೆ ಕಾಣಿಕೆ ಹಾಕಿ. ತಪ್ಪು ಕಾಣಿಕೆ ಅಂತ ಹುಂಡಿಗೆ ಹಣವನ್ನ ಹಾಕಿ ಹುಂಡಿ ಹಣ ಅಣ್ಣಪ್ಪಗೆ ಸಮರ್ಪಿಸಿ ಕ್ಷಮೆ ಕೇಳೋಣ ಹೀಗಂತ ಬೆಂಗಳೂರಲ್ಲಿ ಚಕ್ರವರ್ತಿ ಸುಲಿಬೆಲೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚೌತಿಯ ಪೆಂಡಾಲ್ನಲ್ಲಿ ಅಣ್ಣಪ್ಪ ಹುಂಡಿ ಇಡಿ. ನಿಮ್ಮ ಮನಸ್ಸಲ್ಲಿ ಕೆಟ್ಟ ಚಿಂತನೆ ಬಂದ್ರೆ ಅಣ್ಣಪ್ಪನಿಗೆ ಕಾಣಿಕೆ ಹಾಕಿ. ತಪ್ಪು ಕಾಣಿಕೆ ಅಂತ ಹುಂಡಿಗೆ ಹಣವನ್ನ ಹಾಕಿ ಹುಂಡಿ ಹಣ ಅಣ್ಣಪ್ಪಗೆ ಸಮರ್ಪಿಸಿ ಕ್ಷಮೆ ಕೇಳೋಣ ಅಂತ ಚಕ್ರವರ್ತಿ ಸುಲಿಬೆಲೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರ್ಯಾರು ಗೊತ್ತಿಲ್ಲದೆ ವಿಡಿಯೋ ಫಾರ್ವರ್ಡ್ ಮಾಡ್ಬಿಟ್ರೋ, ಯಾರ್ಯಾರು ಗೊತ್ತಿಲ್ಲದೆ ಸಮೀರ್ ಮುಲ್ಲಾನ ವಿಡಿಯೋಗೆ ಲೈಕ್ ಮಾಡಿದಿರೋ, ಯಾರ್ಯಾರು ಗೊತ್ತಿಲ್ಲದೆ ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಮಾತನಾಡಬೇಕಾದಾಗ ಇದ್ದು ಇರ್ಬೋದೇನಪ್ಪ, ದೊಡ್ಡವ್ರು ಮಾಡಿರ್ಬೋದೇನೋ ಅಂತ ಹೇಳ್ಕೊಂಡ್ರೋ, ಹೋಗಿ ಮನೆಗೆ ಹೋದ ತಕ್ಷಣ ಅಣ್ಣಪ್ಪನಿಗೊಂದು ತಪ್ಪು ಕಾಣಿಕೆ ಎತ್ತಿಡಿ, ನಾನು ತಪ್ಪು ಮಾಡ್ಬಿಟ್ನಪ್ಪ, ಒಂದು ಕ್ಷಣವಾದ್ರೂ ಅಪನಂಬಿಕೆ ತಾಳಿ ಬಿಟ್ನಲ್ಲ, ಇದಕ್ಕಿಂತ ದೊಡ್ಡದು ನನ್ನಿಂದ ಆಗ್ಬೇಕಾಗಿದ್ದೇನೂ ಇರಲಿಲ್ಲ, ದಯವಿಟ್ಟು ಕ್ಷಮಿಸಿ ಅಂತ ಪಶ್ಚಾತ್ತಾಪದ ಕಾಣಿಕೆಯನ್ನ ಇವತ್ತೇ ಎತ್ತಿಟ್ಬಿಡಿ. ನಾನು ಮಾಡಿದ್ದೀನಿ ಅದನ್ನ. ಯಾರ್ಯಾರು ಗೊತ್ತಿಲ್ಲದೆ ಇನ್ನು ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ನಿಲ್ಲಬೇಕು. ಚೌತಿಯ ಪೆಂಡಾಲ್ನಲ್ಲಿ ಅಣ್ಣಪ್ಪಗೆ ಹುಂಡಿ ಇಡಿ. ನಿಮ್ಮ ಮನಸ್ಸಲ್ಲಿ ಕೆಟ್ಟ ಚಿಂತನೆ ಬಂದ್ರೆ ಕಾಣಿಕೆ ಹಾಕಿ. ತಪ್ಪು ಕಾಣಿಕೆ ಅಂತ ಹುಂಡಿಗೆ ಹಣವನ್ನ ಹಾಕಿ ಹುಂಡಿ ಹಣ ಅಣ್ಣಪ್ಪಗೆ ಸಮರ್ಪಿಸಿ ಕ್ಷಮೆ ಕೇಳೋಣ ಹೀಗಂತ ಬೆಂಗಳೂರಲ್ಲಿ ಚಕ್ರವರ್ತಿ ಸುಲಿಬೆಲೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚೌತಿಯ ಪೆಂಡಾಲ್ನಲ್ಲಿ ಅಣ್ಣಪ್ಪ ಹುಂಡಿ ಇಡಿ. ನಿಮ್ಮ ಮನಸ್ಸಲ್ಲಿ ಕೆಟ್ಟ ಚಿಂತನೆ ಬಂದ್ರೆ ಅಣ್ಣಪ್ಪನಿಗೆ ಕಾಣಿಕೆ ಹಾಕಿ. ತಪ್ಪು ಕಾಣಿಕೆ ಅಂತ ಹುಂಡಿಗೆ ಹಣವನ್ನ ಹಾಕಿ ಹುಂಡಿ ಹಣ ಅಣ್ಣಪ್ಪಗೆ ಸಮರ್ಪಿಸಿ ಕ್ಷಮೆ ಕೇಳೋಣ ಅಂತ ಚಕ್ರವರ್ತಿ ಸುಲಿಬೆಲೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರ್ಯಾರು ಗೊತ್ತಿಲ್ಲದೆ ವಿಡಿಯೋ ಫಾರ್ವರ್ಡ್ ಮಾಡ್ಬಿಟ್ರೋ, ಯಾರ್ಯಾರು ಗೊತ್ತಿಲ್ಲದೆ ಸಮೀರ್ ಮುಲ್ಲಾನ ವಿಡಿಯೋಗೆ ಲೈಕ್ ಮಾಡಿದಿರೋ, ಯಾರ್ಯಾರು ಗೊತ್ತಿಲ್ಲದೆ ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಮಾತನಾಡಬೇಕಾದಾಗ ಇದ್ದು ಇರ್ಬೋದೇನಪ್ಪ, ದೊಡ್ಡವ್ರು ಮಾಡಿರ್ಬೋದೇನೋ ಅಂತ ಹೇಳ್ಕೊಂಡ್ರೋ, ಹೋಗಿ ಮನೆಗೆ ಹೋದ ತಕ್ಷಣ ಅಣ್ಣಪ್ಪನಿಗೊಂದು ತಪ್ಪು ಕಾಣಿಕೆ ಎತ್ತಿಡಿ, ನಾನು ತಪ್ಪು ಮಾಡ್ಬಿಟ್ನಪ್ಪ, ಒಂದು ಕ್ಷಣವಾದ್ರೂ ಅಪನಂಬಿಕೆ ತಾಳಿ ಬಿಟ್ನಲ್ಲ, ಇದಕ್ಕಿಂತ ದೊಡ್ಡದು ನನ್ನಿಂದ ಆಗ್ಬೇಕಾಗಿದ್ದೇನೂ ಇರಲಿಲ್ಲ, ದಯವಿಟ್ಟು ಕ್ಷಮಿಸಿ ಅಂತ ಪಶ್ಚಾತ್ತಾಪದ ಕಾಣಿಕೆಯನ್ನ ಇವತ್ತೇ ಎತ್ತಿಟ್ಬಿಡಿ. ನಾನು ಮಾಡಿದ್ದೀನಿ ಅದನ್ನ. ಯಾರ್ಯಾರು ಗೊತ್ತಿಲ್ಲದೆ ಇನ್ನು ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ನಿಲ್ಲಬೇಕು. ಚೌತಿಯ ಪೆಂಡಾಲ್ನಲ್ಲಿ ಅಣ್ಣಪ್ಪಗೆ ಹುಂಡಿ ಇಡಿ. ನಿಮ್ಮ ಮನಸ್ಸಲ್ಲಿ ಕೆಟ್ಟ ಚಿಂತನೆ ಬಂದ್ರೆ ಕಾಣಿಕೆ ಹಾಕಿ. ತಪ್ಪು ಕಾಣಿಕೆ ಅಂತ ಹುಂಡಿಗೆ ಹಣವನ್ನ ಹಾಕಿ ಹುಂಡಿ ಹಣ ಅಣ್ಣಪ್ಪಗೆ ಸಮರ್ಪಿಸಿ ಕ್ಷಮೆ ಕೇಳೋಣ ಹೀಗಂತ ಬೆಂಗಳೂರಲ್ಲಿ ಚಕ್ರವರ್ತಿ ಸುಲಿಬೆಲೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚೌತಿಯ ಪೆಂಡಾಲ್ನಲ್ಲಿ ಅಣ್ಣಪ್ಪ ಹುಂಡಿ ಇಡಿ. ನಿಮ್ಮ ಮನಸ್ಸಲ್ಲಿ ಕೆಟ್ಟ ಚಿಂತನೆ ಬಂದ್ರೆ ಅಣ್ಣಪ್ಪನಿಗೆ ಕಾಣಿಕೆ ಹಾಕಿ. ತಪ್ಪು ಕಾಣಿಕೆ ಅಂತ ಹುಂಡಿಗೆ ಹಣವನ್ನ ಹಾಕಿ ಹುಂಡಿ ಹಣ ಅಣ್ಣಪ್ಪಗೆ ಸಮರ್ಪಿಸಿ ಕ್ಷಮೆ ಕೇಳೋಣ ಅಂತ ಚಕ್ರವರ್ತಿ ಸುಲಿಬೆಲೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರ್ಯಾರು ಗೊತ್ತಿಲ್ಲದೆ ವಿಡಿಯೋ ಫಾರ್ವರ್ಡ್ ಮಾಡ್ಬಿಟ್ರೋ, ಯಾರ್ಯಾರು ಗೊತ್ತಿಲ್ಲದೆ ಸಮೀರ್ ಮುಲ್ಲಾನ ವಿಡಿಯೋಗೆ ಲೈಕ್ ಮಾಡಿದಿರೋ, ಯಾರ್ಯಾರು ಗೊತ್ತಿಲ್ಲದೆ ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಮಾತನಾಡಬೇಕಾದಾಗ ಇದ್ದು ಇರ್ಬೋದೇನಪ್ಪ, ದೊಡ್ಡವ್ರು ಮಾಡಿರ್ಬೋದೇನೋ ಅಂತ ಹೇಳ್ಕೊಂಡ್ರೋ, ಹೋಗಿ ಮನೆಗೆ ಹೋದ ತಕ್ಷಣ ಅಣ್ಣಪ್ಪನಿಗೊಂದು ತಪ್ಪು ಕಾಣಿಕೆ ಎತ್ತಿಡಿ, ನಾನು ತಪ್ಪು ಮಾಡ್ಬಿಟ್ನಪ್ಪ, ಒಂದು ಕ್ಷಣವಾದ್ರೂ ಅಪನಂಬಿಕೆ ತಾಳಿ ಬಿಟ್ನಲ್ಲ, ಇದಕ್ಕಿಂತ ದೊಡ್ಡದು ನನ್ನಿಂದ ಆಗ್ಬೇಕಾಗಿದ್ದೇನೂ ಇರಲಿಲ್ಲ, ದಯವಿಟ್ಟು ಕ್ಷಮಿಸಿ ಅಂತ ಪಶ್ಚಾತ್ತಾಪದ ಕಾಣಿಕೆಯನ್ನ ಇವತ್ತೇ ಎತ್ತಿಟ್ಬಿಡಿ. ನಾನು ಮಾಡಿದ್ದೀನಿ ಅದನ್ನ. ಯಾರ್ಯಾರು ಗೊತ್ತಿಲ್ಲದೆ ಇನ್ನು ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ನಿಲ್ಲಬೇಕು. ಚೌತಿಯ ಪೆಂಡಾಲ್ನಲ್ಲಿ ಅಣ್ಣಪ್ಪಗೆ ಹುಂಡಿ ಇಡಿ. ನಿಮ್ಮ ಮನಸ್ಸಲ್ಲಿ ಕೆಟ್ಟ ಚಿಂತನೆ ಬಂದ್ರೆ ಕಾಣಿಕೆ ಹಾಕಿ. ತಪ್ಪು ಕಾಣಿಕೆ ಅಂತ ಹುಂಡಿಗೆ ಹಣವನ್ನ ಹಾಕಿ ಹುಂಡಿ ಹಣ ಅಣ್ಣಪ್ಪಗೆ ಸಮರ್ಪಿಸಿ ಕ್ಷಮೆ ಕೇಳೋಣ ಹೀಗಂತ ಬೆಂಗಳೂರಲ್ಲಿ ಚಕ್ರವರ್ತಿ ಸುಲಿಬೆಲೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚೌತಿಯ ಪೆಂಡಾಲ್ನಲ್ಲಿ ಅಣ್ಣಪ್ಪ ಹುಂಡಿ ಇಡಿ. ನಿಮ್ಮ ಮನಸ್ಸಲ್ಲಿ ಕೆಟ್ಟ ಚಿಂತನೆ ಬಂದ್ರೆ ಅಣ್ಣಪ್ಪನಿಗೆ ಕಾಣಿಕೆ ಹಾಕಿ. ತಪ್ಪು ಕಾಣಿಕೆ ಅಂತ ಹುಂಡಿಗೆ ಹಣವನ್ನ ಹಾಕಿ ಹುಂಡಿ ಹಣ ಅಣ್ಣಪ್ಪಗೆ ಸಮರ್ಪಿಸಿ ಕ್ಷಮೆ ಕೇಳೋಣ ಅಂತ ಚಕ್ರವರ್ತಿ ಸುಲಿಬೆಲೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರ್ಯಾರು ಗೊತ್ತಿಲ್ಲದೆ ವಿಡಿಯೋ ಫಾರ್ವರ್ಡ್ ಮಾಡ್ಬಿಟ್ರೋ, ಯಾರ್ಯಾರು ಗೊತ್ತಿಲ್ಲದೆ ಸಮೀರ್ ಮುಲ್ಲಾನ ವಿಡಿಯೋಗೆ ಲೈಕ್ ಮಾಡಿದಿರೋ, ಯಾರ್ಯಾರು ಗೊತ್ತಿಲ್ಲದೆ ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಮಾತನಾಡಬೇಕಾದಾಗ ಇದ್ದು ಇರ್ಬೋದೇನಪ್ಪ, ದೊಡ್ಡವ್ರು
ಮಾಡಿರ್ಬೋದೇನೋ ಅಂತ ಹೇಳ್ಕೊಂಡ್ರು. ಹೋಗಿ ಮನೆಗೆ ಹೋದ ತಕ್ಷಣ ಅಣ್ಣಪ್ಪನಿಗೊಂದು ತಪ್ಪು ಕಾಣಿಕೆ ಎತ್ತಿಡಿ, ನಾನು ತಪ್ಪು ಮಾಡ್ಬಿಟ್ನಪ್ಪ, ಒಂದು ಕ್ಷಣವಾದ್ರೂ ಅಪನಂಬಿಕೆ ತಾಳಿ ಬಿಟ್ನಲ್ಲ, ಇದಕ್ಕಿಂತ ದೊಡ್ಡದ ನನ್ನಿಂದ ಆಗಬೇಕಾಗಿದ್ದೇನೂ ಇರಲಿಲ್ಲ, ದಯವಿಟ್ಟು ಕ್ಷಮಿಸಿ ಅಂತ ಪಶ್ಚಾತ್ತಾಪದ ಕಾಣಿಕೆಯನ್ನ ಇವತ್ತೇ ಎತ್ತಿಟ್ಬಿಡಿ. ನಾನು ಮಾಡಿದ್ದೀನಿ ಅದನ್ನ. ಯಾರ್ಯಾರು ಗೊತ್ತಿಲ್ಲದೆ ಇನ್ನು ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ನಿಲ್ಲಬೇಕು. ಚೌತಿಯ ಪೆಂಡಾಲ್ನಲ್ಲಿ ಅಣ್ಣಪ್ಪಗೆ ಹುಂಡಿ ಇಡಿ. ನಿಮ್ಮ ಮನಸ್ಸಲ್ಲಿ ಕೆಟ್ಟ ಚಿಂತನೆ ಬಂದ್ರೆ ಕಾಣಿಕೆ ಹಾಕಿ. ತಪ್ಪು ಕಾಣಿಕೆ ಅಂತ ಹುಂಡಿಗೆ ಹಣವನ್ನ ಹಾಕಿ ಹುಂಡಿ ಹಣ ಅಣ್ಣಪ್ಪಗೆ ಸಮರ್ಪಿಸಿ ಕ್ಷಮೆ ಕೇಳೋಣ ಹೀಗಂತ ಬೆಂಗಳೂರಲ್ಲಿ ಚಕ್ರವರ್ತಿ ಸುಲಿಬೆಲೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚೌತಿಯ ಪೆಂಡಾಲ್ನಲ್ಲಿ ಅಣ್ಣಪ್ಪ ಹುಂಡಿ ಇಡಿ. ನಿಮ್ಮ ಮನಸ್ಸಲ್ಲಿ ಕೆಟ್ಟ ಚಿಂತನೆ ಬಂದ್ರೆ ಅಣ್ಣಪ್ಪನಿಗೆ ಕಾಣಿಕೆ ಹಾಕಿ. ತಪ್ಪು ಕಾಣಿಕೆ ಅಂತ ಹುಂಡಿಗೆ ಹಣವನ್ನ ಹಾಕಿ ಹುಂಡಿ ಹಣ ಅಣ್ಣಪ್ಪಗೆ ಸಮರ್ಪಿಸಿ ಕ್ಷಮೆ ಕೇಳೋಣ ಅಂತ ಚಕ್ರವರ್ತಿ ಸುಲಿಬೆಲೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರ್ಯಾರು ಗೊತ್ತಿಲ್ಲದೆ ವಿಡಿಯೋ ಫಾರ್ವರ್ಡ್ ಮಾಡ್ಬಿಟ್ರೋ, ಯಾರ್ಯಾರು ಗೊತ್ತಿಲ್ಲದೆ ಸಮೀರ್ ಮುಲ್ಲಾನ ವಿಡಿಯೋಗೆ ಲೈಕ್ ಮಾಡಿದ್ರೋ, ಯಾರ್ಯಾರು ಗೊತ್ತಿಲ್ಲದೆ ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಮಾತನಾಡಬೇಕಾದಾಗ ಇದ್ದು ಇರ್ಬೋದೇನಪ್ಪ, ದೊಡ್ಡವ್ರು ಮಾಡಿರ್ಬೋದೇನೋ ಅಂತ ಹೇಳ್ಕೊಂಡ್ರು. ಹೋಗಿ ಮನೆಗೆ ಹೋದ ತಕ್ಷಣ ಅಣ್ಣಪ್ಪನಿಗೊಂದು ತಪ್ಪು ಕಾಣಿಕೆ ಎತ್ತಿಡಿ, ನಾನು ತಪ್ಪು ಮಾಡ್ಬಿಟ್ನಪ್ಪ, ಒಂದು ಕ್ಷಣವಾದ್ರೂ ಅಪನಂಬಿಕೆ ತಾಳಿ ಬಿಟ್ನಲ್ಲ, ಇದಕ್ಕಿಂತ ದೊಡ್ಡದ ನನ್ನಿಂದ ಆಗಬೇಕಾಗಿದ್ದೇನೂ ಇರಲಿಲ್ಲ, ದಯವಿಟ್ಟು ಕ್ಷಮಿಸಿ ಅಂತ ಪಶ್ಚಾತ್ತಾಪದ ಕಾಣಿಕೆಯನ್ನ ಇವತ್ತೇ ಎತ್ತಿಟ್ಬಿಡಿ. ನಾನು ಮಾಡಿದ್ದೀನಿ ಅದನ್ನ. ಯಾರ್ಯಾರು ಗೊತ್ತಿಲ್ಲದೆ ಇನ್ನು ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ನಿಲ್ಲಬೇಕು. ಚೌತಿಯ ಪೆಂಡಾಲ್ನಲ್ಲಿ ಅಣ್ಣಪ್ಪಗೆ ಹುಂಡಿ ಇಡಿ. ನಿಮ್ಮ ಮನಸ್ಸಲ್ಲಿ ಕೆಟ್ಟ ಚಿಂತನೆ ಬಂದ್ರೆ ಕಾಣಿಕೆ ಹಾಕಿ. ತಪ್ಪು ಕಾಣಿಕೆ ಅಂತ ಹುಂಡಿಗೆ ಹಣವನ್ನ ಹಾಕಿ ಹುಂಡಿ ಹಣ ಅಣ್ಣಪ್ಪಗೆ ಸಮರ್ಪಿಸಿ ಕ್ಷಮೆ ಕೇಳೋಣ ಹೀಗಂತ ಬೆಂಗಳೂರಲ್ಲಿ ಚಕ್ರವರ್ತಿ ಸುಲಿಬೆಲೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚೌತಿಯ ಪೆಂಡಾಲ್ನಲ್ಲಿ ಅಣ್ಣಪ್ಪ ಹುಂಡಿ ಇಡಿ. ನಿಮ್ಮ ಮನಸ್ಸಲ್ಲಿ ಕೆಟ್ಟ ಚಿಂತನೆ ಬಂದ್ರೆ ಅಣ್ಣಪ್ಪನಿಗೆ ಕಾಣಿಕೆ ಹಾಕಿ. ತಪ್ಪು ಕಾಣಿಕೆ ಅಂತ ಹುಂಡಿಗೆ ಹಣವನ್ನ ಹಾಕಿ ಹುಂಡಿ ಹಣ ಅಣ್ಣಪ್ಪಗೆ ಸಮರ್ಪಿಸಿ ಕ್ಷಮೆ ಕೇಳೋಣ ಅಂತ ಚಕ್ರವರ್ತಿ ಸುಲಿಬೆಲೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರ್ಯಾರು ಗೊತ್ತಿಲ್ಲದೆ ವಿಡಿಯೋ ಫಾರ್ವರ್ಡ್ ಮಾಡ್ಬಿಟ್ರೋ, ಯಾರ್ಯಾರು ಗೊತ್ತಿಲ್ಲದೆ ಸಮೀರ್ ಮುಲ್ಲಾನ ವಿಡಿಯೋಗೆ ಲೈಕ್ ಮಾಡಿದ್ರೋ, ಯಾರ್ಯಾರು ಗೊತ್ತಿಲ್ಲದೆ ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಮಾತನಾಡಬೇಕಾದಾಗ ಇದ್ದು ಇರ್ಬೋದೇನಪ್ಪ, ದೊಡ್ಡವ್ರು ಮಾಡಿರ್ಬೋದೇನೋ ಅಂತ ಹೇಳ್ಕೊಂಡ್ರು. ಹೋಗಿ ಮನೆಗೆ ಹೋದ ತಕ್ಷಣ ಅಣ್ಣಪ್ಪನಿಗೊಂದು ತಪ್ಪು ಕಾಣಿಕೆ ಎತ್ತಿಡಿ, ನಾನು ತಪ್ಪು ಮಾಡ್ಬಿಟ್ನಪ್ಪ, ಒಂದು ಕ್ಷಣವಾದ್ರೂ ಅಪನಂಬಿಕೆ ತಾಳಿ ಬಿಟ್ನಲ್ಲ, ಇದಕ್ಕಿಂತ ದೊಡ್ಡದ ನನ್ನಿಂದ ಆಗಬೇಕಾಗಿದ್ದೇನೂ ಇರಲಿಲ್ಲ, ದಯವಿಟ್ಟು ಕ್ಷಮಿಸಿ ಅಂತ ಪಶ್ಚಾತ್ತಾಪದ ಕಾಣಿಕೆಯನ್ನ ಇವತ್ತೇ ಎತ್ತಿಟ್ಬಿಡಿ. ನಾನು ಮಾಡಿದ್ದೀನಿ ಅದನ್ನ. ಯಾರ್ಯಾರು ಗೊತ್ತಿಲ್ಲದೆ